ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ನಿಮಗೆ ಯಾವುದೇ ಒಂದು ವೀಡಿಯೋನ ರಿವರ್ಸ್ ಮಾಡೋದು ಹೇಗೆ. ಈಗ ಯಾವುದಾದ್ರೂ ಒಂದು ಕಾರು ಹೋಗ್ತಾ ಇದೆ ಅಂತ ಇಟ್ಕೊಳ್ಳಿ, ಅದನ್ನೇ ಆ ಒಂದು ವೀಡಿಯೋವನ್ನೇ ಅದು ಹಿಂದೆ ಹೋಗೋ ಥರ ವೀಡಿಯೋನ ರಿವರ್ಸ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಈ ವಿಡಿಯೋದಲ್ಲಿ ನಾನು ನಿಮಗೆ ಕಾಯಿನ್ ಮಾಸ್ಟರಲ್ಲಿ ವೀಡಿಯೋ ರಿವರ್ಸ್ ಮಾಡೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ನೀವು ನೋಡ್ತಾ ಇರೋದು ಬದ್ರನಾಯಕ್ ಯೂಟ್ಯೂಬ್ ಚಾನಲ್. ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಜಾಸ್ತಿ ವೀಡಿಯೋಸನ್ನೆಲ್ಲ ಕೂಡ ಯಾರು ಎಡಿಟನ್ನು ಮಾಡಿ ಸ್ಟೇಟಸನ್ನು ಹಾಕೊಳ್ತಾ ಇರ್ತಾರೆ, ಅವರಿಗೆಲ್ಲರೂ ಕೂಡ ಒಂದು ವೀಡಿಯೋನ ಶೇರ್ ಮಾಡಿ. ಫ್ರೆಂಡ್ಸ್, ಮೊದಲು ನೀವು ಕಾಯಿನ್ ಮಾಸ್ಟರ್ನ ಓಪನ್ ಮಾಡ್ಕೊಳ್ಳಿ. ನಾನು ಈಗ ಓಪನ್ ಮಾಡಿಕೊಂಡು ಒಂದು ವೀಡಿಯೋನ ಇಂಪೋರ್ಟನ್ನು ಮಾಡಿ ಇಟ್ಕೊಂಡಿದ್ದೀನಿ. ಈಗ ನೀವು ಸ್ಕ್ರೀನ್ ಮೇಗಡೆ ನೋಡ್ತಾ ಇದ್ದೀರಲ್ವ, ನಂತರ ನೀವು ವೀಡಿಯೋ ಕ್ಲಿಪ್ ಮೇಗಡೆ ಕ್ಲಿಕ್ ಮಾಡಿ. ನಾನು ಒಂದು ವೀಡಿಯೋ ಕ್ಲಿಪ್ಪನ್ನು ಇಟ್ಕೊಂಡಿದ್ದೀನಿ. ಆ ವೀಡಿಯೋ ಕ್ಲಿಪ್ ಮೇಗಡೆ ಕ್ಲಿಕ್ ಮಾಡಿದೆ. ಆ ವೀಡಿಯೋ ಕ್ಲಿಪ್ ಮೇಗಡೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ರೈಟ್ ಸೈಡಲ್ಲಿ ನೋಡಿ ರಿವರ್ಸ್ ಅಂತ ಇದೆ, ಮೂರನೇ ಆಪ್ಷನ್. ಮಿಕ್ಸರ್ ಸ್ಪೀಡ್ ಕೆಳಗಡೆ ರಿವರ್ಸ್ ಅಂತ ಮೂರನೇ ಆಪ್ಷನ್ ಇದೆ. ಆ ರಿವರ್ಸ್ ಮೇಗಡೆ ಕ್ಲಿಕ್ ಮಾಡಿದ್ರೆ ರಿವರ್ಸ್ ಆಗುತ್ತೆ ಫ್ರೆಂಡ್ಸ್. ಈಗ ನಾನು ನಿಮಗೆ ನನ್ನ ರಿಯಲ್ ವೀಡಿಯೋನ ತೋರಿಸ್ತೀನಿ ನೋಡಿ, ಪ್ಲೇ ಮಾಡಿ. ಫ್ರೆಂಡ್ಸ್, ಈಗ ನೀವು ಈ ಒಂದು ವೀಡಿಯೋನ ನೋಡಿದ್ರಲ್ವ, ವೀಡಿಯೋ ಈ ರೀತಿಯಾಗಿದೆ. ಈಗ ಅದನ್ನು ರಿವರ್ಸನ್ನು ಮಾಡೋಣ. ಈಗ ವೀಡಿಯೋ ಕ್ಲಿಪ್ ಮೇಗಡೆ ಕ್ಲಿಕ್ ಮಾಡ್ಕೊಳ್ಳಿ, ನಂತರ ರಿವರ್ಸ್ ಮೇಗಡೆ ಕ್ಲಿಕ್ ಮಾಡಿ. ರಿವರ್ಸ್ ಮೇಗಡೆ ಕ್ಲಿಕ್ ಮಾಡಿದಾಗ ನಮಗೆ ಈ ಥರ ಇಂಟರ್ಫೇಸ್ ಬರುತ್ತೆ, ರಿವರ್ಸಿಂಗ್ ಅಂತ ಬರುತ್ತೆ. ಇಫ್ ಯು ಕ್ಲೋಸ್ ಕಾಯಿನ್ ಮಾಸ್ಟರ್ ಆರ್ ಟರ್ನ್ ಆಫ್ ಯುವರ್ ಡಿವೈಸ್ ದ ಪ್ರೊಸೆಸ್ ವಿಲ್ ಬಿ ಸ್ಟಾಪ್ ಅಂತ ಬರುತ್ತೆ ಫ್ರೆಂಡ್ಸ್. ನೀವೇನಾದರೂ ಈ ಒಂದು ಮೊಬೈಲನ್ನು ಕ್ಲೋಸ್ ಮಾಡಿದರೆ ಅಥವಾ ನೀವು ಕಾಯಿನ್ ಮಾಸ್ಟರನ್ನು ಕ್ಲೋಸ್ ಮಾಡಿದರೆ ಈ ಒಂದು ಪ್ರೊಸೆಸ್ ಸ್ಟಾಪ್ ಆಗುತ್ತೆ. ಆದ್ದರಿಂದ ಸ್ಟಾಪನ್ನು ಮಾಡಬೇಡಿ, ಸ್ಕ್ರೀನನ್ನು ಆನಲ್ಲಿ ಇಟ್ಟು ಇಡಬೇಕಾಗುತ್ತೆ ಫ್ರೆಂಡ್ಸ್. ಅದು ಈಗ ರಿವರ್ಸ್ ಕಂಪ್ಲೀಟ್ ಆಗಿದೆ. ಅಲ್ಲಿ ಕ್ಯಾನ್ಸಲ್ ಅಂತ ಬಂದಿರುತ್ತೆ. ನೀವು ರಿವರ್ಸ್ ಬೇಡ ಅಂತಂದರೆ ಕ್ಯಾನ್ಸಲ್ ಕೂಡ ಮಾಡ್ಕೊಳ್ಬೋದು. ಈಗ ರಿವರ್ಸ್ ಕಂಪ್ಲೀಟ್ ಆಗಿದೆ ಫ್ರೆಂಡ್ಸ್. ಈಗ ನಮ್ಮ ವೀಡಿಯೋ ರಿವರ್ಸ್ ಆಗಿರುತ್ತೆ. ಈಗ ರಿವರ್ಸ್ ಆಗಿರುವಂಥ ವೀಡಿಯೋ ನನಗೆ ಪ್ಲೇ ಮಾಡಿ ತೋರಿಸ್ತೀನಿ. ಫ್ರೆಂಡ್ಸ್, ಈಗ ನೋಡಿದ್ರಲ್ವ ಯಾವ ರೀತಿಯಾಗಿ ರಿವರ್ಸ್ ಆಯಿತು ಅಂತ. ಈ ರೀತಿಯಾಗಿ ನೀವು ಕಾಯಿನ್ ಮಾಸ್ಟರಲ್ಲಿ ಯಾವುದೇ ವೀಡಿಯೋ ಆದರೂ ಕೂಡ ರಿವರ್ಸನ್ನು ಮಾಡ್ಕೊಳ್ಬೋದು. ಈಗ ನಿಮಗೆ ಗೊತ್ತಾಯ್ತಲ್ವ ಕಾಯಿನ್ ಮಾಸ್ಟರಲ್ಲಿ ಯಾವ ರೀತಿಯಾಗಿ ವೀಡಿಯೋಸ್ಗಳನ್ನು ರಿವರ್ಸ್ ಮಾಡೋದು ಅಂತ. ವೀಡಿಯೋಸ್ ಜೊತೆಗೆ ನಿಮ್ಮ ವಾಯ್ಸ್ ಏನಾದರೂ ಇದೆ, ಆ ವಾಯ್ಸ್ ಕೂಡ ನಿಮ್ಮದು ರಿವರ್ಸ್ ಆಗುತ್ತೆ ಫ್ರೆಂಡ್ಸ್. ಇಲ್ಲಿಗೆ ಒಂದು ವಿಡಿಯೋನ ಮುಗಿಸೋಣ. ಮುಂದಿನ ವಿಡಿಯೋತ್ತೆ ಮತ್ತೆಲ್ಲರೂ ಕೂಡ ಸಿಗೋಣ. ನಿಮಗೆ ಏನಾದರೂ ಬೇರೆ ಥರ ವಿಡಿಯೋ ಎಡಿಟಿಂಗ್ ಟ್ರಿಕ್ಸ್ ಆ್ಯಂಡ್ ಟಿಪ್ಸ್ ಬೇಕು ಅಂತಂದರೆ ಕಾಮೆಂಟನ್ನು ಮಾಡಿ ಕೂಡ. ಥ್ಯಾಂಕ್ ಫಾರ್ ವಾಚಿಂಗ್. ಬಾಯ್ ಬಾಯ್.